ನಮಸ್ತೆ ಎಲ್ಲರಿಗೂ. ತಮ್ನೈಲ್ ನೋಡೇ ಅನ್ಕೊಂಡಿರ್ತೀರಾ, ಏನಪ್ಪ ಇರ್ಬೋದು? ಏನ್ ಡೀಪ್ ಕ್ಲೀನಿಂಗ್ ಇರ್ಬೋದು? ಏನ್ ಟ್ರಿಪ್ ಇರ್ಬೋದು? ಏನ್ ಟ್ರಿಪ್ ಸಕ್ಸಸ್ ಆಯಿತು ಅಂತ ಹಾಕಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಾನಿವತ್ತು ಈ ವ್ಲಾಗ್‌ನ ಮಾಡಿರೋದು. ಇನ್ನ ಇವತ್ತಿನ ದಿನ ಬಂದು ಬುಧವಾರ ಆಗಿರುತ್ತೆ. ಸೊ, ನಾನು ಸ್ಕೂಲ್ ಡೇ ಫಂಕ್ಷನ್ ಮುಗಿದ್ಮೇಲೆ ಮಕ್ಳಿಗೆ ಶನಿವಾರ ಫಂಕ್ಷನ್ ಇತ್ತು. ಸೊ, ಭಾನುವಾರ ಮಾಮೂಲಿ ರಜಾ. ಮಂಡೆಯಿಂದ ಕ್ರಿಸ್ಮಸ್ ರಜಾ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಮಂಡೇನೂ ಸ್ಕೂಲ್ ಇತ್ತು, ಟ್ಯೂಸ್ಡೇನೂ ಇತ್ತು, ವೆಡ್ನೆಸ್ಡೇನೂ ಇತ್ತು. ಸೊ, ನಾನು ಅದೇ ಅನ್ಕೋತಿದ್ದೆ ಮಕ್ಕಳಿಗೆ ಬುಧವಾರ ಒಂದಿನ ಸ್ಕೂಲ್ ಕೊಟ್ಬಿಟ್ರೆ ಸ್ವಲ್ಪ ಡೀಪ್ ಕ್ಲೀನಿಂಗ್ ಇತ್ತು ಮಾಡ್ಕೊಳ್ಳೋದಕ್ಕೆ. ಸೊ, ಅದಕ್ಕೋಸ್ಕರ ನಾನು ಅದನ್ನೇ ಮಕ್ಳನ್ನಂತೂ ಇಟ್ಕೊಂಡು ಮಾಡೋದಕ್ಕಾಗಲ್ಲ. ಇನ್ನು ಗುರುವಾರದಿಂದ ರಜಾ ಕೊಟ್ಬಿಡ್ತಾರೆ ಕ್ರಿಸ್ಮಸ್ ರಜಾ ಅಂತ ಯೋಚನೆ ಮಾಡ್ತಿದ್ದೆ. ಸೊ, ಅದೇ ಥರನೇ ಬುಧವಾರ ಕೂಡ ಮಕ್ಕಳಿಗೆ ಸ್ಕೂಲ್ ಇತ್ತು. ಏನು ಟಿಫನ್ ಮಾಡೋದು? ನಾನು ಫ್ರೈಡೇ ಎಲ್ಲ ಅನ್ಕೋತಿದ್ದೆ, ಲಾಸ್ಟು ಫ್ರೈಡೇ. ಇನ್ನೇನು ನೆಕ್ಸ್ಟು ಸ್ಕೂಲ್ ಡೇ ಮುಗ್ದಿದ ತಕ್ಷಣನೇ ಡೈರೆಕ್ಟಾಗಿ ನನಗೆ ಮಕ್ಳಿಗೆ ರಜಾ ಕೊಟ್ಬಿಡ್ತಾರೆ. ನನಗಂತೂ ಫುಲ್ ರೆಸ್ಟು 1 ವೀಕು ಅನ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಶನಿವಾರ ಫಂಕ್ಷನ್ ಎಲ್ಲ ಸ್ಕೂಲಲ್ಲಿ ಮುಗಿದ್ಮೇಲೆ ಮಂಡೇನೂ ಸ್ಕೂಲ್ ಇದೆ ಕಳಿಸ್ಕೊಡಿ ಅಂತ ಹೇಳಿದ್ರು. ಅವಾಗ ಸಡನ್ಲಿ ಶಾಕ್ ಆಯಿತು. ಯಾವತ್ತು ರಜಾ ಕೊಡ್ತಾರೆ ಅಂತ ಗೊತ್ತಿಲ್ವಲ್ಲ. ಹಿಂಗೆ ಮೇಡಮ್‌ನು ಕೂಡ ಕೇಳೋದಕ್ಕೆ ಆಗಲಿಲ್ಲ. ಸೊ, ಎಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಸೋಮವಾರ ಹೋದ್ಮೇಲೆ ಇನ್ನು ಮಂಗಳವಾರ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಯಾವತ್ತಾದರೂ ಒಂದಿನ ಫ್ರೀ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನು ಮಕ್ಕಳಿದ್ರಂತೂ ಆಗೋದಿಲ್ಲ. ಸೊ, ಅದಕ್ಕೆ ಬುಧವಾರ ಒಂದಿನಾರು ಸ್ಕೂಲ್ ಇದ್ಬಿಟ್ರೆ ಸಾಕಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಹಂಗೆ ಬುಧವಾರನೂ ಕೂಡ ಸ್ಕೂಲ್ ಇತ್ತು. ಇನ್ನು ಟಿಫನ್‌ಗೆ ಏನು ಮಾಡಲಿ ಅನ್ನೋದೊಂದು ಟೆನ್ಷನ್ನು. ಅದಾಗಿದ್ದ ತಕ್ಷಣನೇ ನೆಕ್ಸ್ಟು ಸರಿ ಅರ್ಜೆಂಟಿಗೆ ಆಗೋದು ಚಿತ್ರಾನ್ನ. ಸರಿ ಇನ್ನು ಉಪ್ಪಿಟ್ಟು ಬೇಗ ಆಗುತ್ತೆ. ಬಟ್ ಮಕ್ಕಳು ಸ್ವಲ್ಪ ಇದು ಮಾಡ್ತಾರೆ ಉಪ್ಪಿಟ್ಟು ತಿನ್ನೋದಕ್ಕೆ. ಅದಕ್ಕೋಸ್ಕರ ಈರುಳ್ಳಿ ಲೆಸ್ ಮಾಡಿ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ. ತಿಂದ್ಬಿಟ್ಟು ಮಕ್ಕಳು ಹೊರಟ್ರು. ಅದಕ್ಕೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ, ನಾನಂತೂ ಈಗ ಸ್ವಲ್ಪ ಚಳಿ ಇರೋದ್ರಿಂದ ಎಲ್ಲರಿಗೂ ನೆಗಡಿ, ಕೆಮ್ಮು, ಗಂಟ್ಲು ಕೆರೆತ ಆಗಿರೋದ್ರಿಂದ ಎಲ್ಲಾರ್ಗು ಬಿಸಿನೀರೇ ಇವಾಗ ನಾನು ಕೊಡ್ತಾ ಇರೋದು. ಸ್ಕೂಲ್ಗೂ ಕೂಡ ವಾಟ್ರ್ ಬಾಟ್ಲಿಗೆ ಬಿಸಿನೀರೇ ಹಾಕ್ಕೊಡೋದು. ಮನೇಲೂ ಕೂಡ ಬಿಸಿನೀರೇ ಮಕ್ಕಳು. ಸ್ವಲ್ಪ ನಮ್ಮ ಯಜಮಾನ್ರು ಇದು ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ನಾವೆಲ್ಲ ಕುಡಿತೀವಿ. ಅದಕ್ಕೆ ಮಕ್ಕಳಿಗೆಲ್ಲ ಪ್ಯಾಕ್ ಮಾಡಿ ಮಕ್ಕಳನ್ನ ಫಸ್ಟು ಸ್ಕೂಲಿಗೆ ಕಳಿಸ್ಬಿಟ್ಟೆ. ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನೂ ಸ್ವಲ್ಪ ನಾನು ಯಾವುದೋ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ನೋಡಿದ್ದೆ. ಸೊ, ಏನೋ ಕರೆಂಟ್ ಇರೋದಿಲ್ಲ ಇವತ್ತು, ಬೆಳಿಗ್ಗೆ 10 ಗಂಟೆಗೆ ಹೋದರೆ ಸಂಜೆ 5 ಗಂಟೆ 6 ಗಂಟೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ, ಅದಕ್ಕೆ ಸ್ವಲ್ಪ ಕರೆಂಟಲ್ಲಿ ಎಲೆಕ್ಟ್ರಿಕಲ್ಲಿ ಏನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಕೋಬೇಕು ಅಂತೇಳಿ ಫಸ್ಟು ಗೀಝರ್ ಆನ್ ಮಾಡಿ ನೀರೆಲ್ಲ ಕಾಯಿಸ್ಕೊಂಡೆ. ಪೂರ್ತಿ ಎಲ್ಲ ಕೆಲಸ ಮುಗಿದ್ಮೇಲೆ ಸ್ನಾನ ಮಾಡ್ಕೋಬೇಕಲ್ವಾ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟು ಮಿಷಿನ್ಗಳಿಗೆಲ್ಲ ಬಟ್ಟೆ ಹಾಕ್ಕೊಬಿಟ್ಟೆ. ಬೆಡ್ಶೀಟೆಲ್ಲ ಪೂರ್ತಿ ತೆಗೆದ್ಬಿಟ್ಟೆ. ಧೂಳು ಹೊಡೆದೆ ಅಲ್ವಾ ರೂಮಲ್ಲಿ, ಫಸ್ಟೆಲ್ಲ ಧೂಳು ಹೊಡ್ಕೊಂಬಂದಿದ್ದೆ. ಮಕ್ಕಳು ಯಜಮಾನ್ರು ಇದ್ದಾಗಲೇ ರೂಮೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದೆ. ರೂಮೆಲ್ಲ ಧೂಳೆಲ್ಲ ಹೊಡೆದು ಬೆಡ್ಶೀಟೆಲ್ಲ ಪೂರ್ತಿ ಎಲ್ಲ ತೆಗೆದು, ಇನ್ನು ಮಾಮೂಲಿ ನಾವು ಒಸ್ಕೊಳ್ಳೋ ಬೆಡ್ಶೀಟಂತೂ ಮಿಷಿನ್ಗೆ ಒಂದೇ ಹಿಡಿಯೋದು. ಅದೊಂದೊಂದನ್ನು ಫಸ್ಟ್ ಹಾಕ್ಬಿಟ್ಟೆ. ಬಿಸಿಲಿತ್ತಲ್ವ, ಸೊ ಬೇಗ ಎಲ್ಲ ಫಸ್ಟು ಬಟ್ಟೆ ಕೆಲಸ ಮುಗಿಸ್ಕೊಬಿಟ್ರೆ. ಅದಲ್ಲದೆ ಇನ್ನೊಂದೇನು ಭಯ ಅಂದರೆ ಕರೆಂಟ್ ಬೇರೆ ಇರೋದಿಲ್ಲ ಅಂತ ಹೇಳಿದರು. ಸೊ, ನೋಡೋಣ ಅಂತೇಳ್ಬಿಟ್ಟು ಫಸ್ಟು ಮಿಷಿನ್ ಕೆಲಸ ಎಲ್ಲ ಮುಗಿಸ್ಕೊಂಬೋಣ ಅಂತೇಳಿ ಲ್ಯಾಪ್ಟಾಪ್ಗೆಲ್ಲ ಪೂರ್ತಿ ಚಾರ್ಜಿಂಗ್ ಮಾಡಿಕೊಂಡು, ಫೋನ್ಗಳಿಗೆಲ್ಲ ಪೂರ್ತಿ ಚಾರ್ಜಿಂಗ್ ಮಾಡಿಕೊಂಡು ಬೆಳಿಗ್ಗೆಯಿಂದ ಆಮೇಲೆ ಮಿಷಿನ್ಗೆ ಬಟ್ಟೆಗಳು ಹಾಕ್ಕೊಂಡೆ. ಇನ್ನು ಅಡುಗೆ ನೋಡೋಣ ನಿಧಾನಕ್ಕೆ ಮಾಡೋಣ. ಏನಾದರೂ ಅಪ್ಪಿತಪ್ಪಿ ಕರೆಂಟ್ ಇಲ್ಲ ಅಂದ್ರೂ ರುಬ್ಬದೇ ಇಲ್ಲದೇ ಇರೋವಂಥದ್ದು ಯಾವುದಾದ್ರೂ ಎಮರ್ಜೆನ್ಸಿಗೆ ಅಡುಗೆ ಮಾಡ್ಕೋಬೋದು. ಬಟ್ ಕೈಯಲ್ಲಂತೂ ಈ ಬೆಡ್ಶೀಟ್ಗಳೆಲ್ಲ ಒಗೆಯೋದಕ್ಕಾಗಲ್ಲ ಅಂತ ಮಿಷಿನ್ಗಳಿಗೆಲ್ಲ ಫಸ್ಟು ಬೆಡ್ಶೀಟ್ಗಳನ್ನ ಹಾಕ್ಕೊಂಡು, ಆಮೇಲೆ ಪೂರ್ತಿ ಧೂಳು ಎಲ್ಲ ಪೂರ್ತಿ ಹೊಡ್ಕೊಂಡು, ಆಮೇಲೆ ಕಿಚನ್ನಿಗೆ ಬಂದೆ. ಕಿಚನ್ನಿಗೆ ಬಂದು ಒಂದು ಕಡೆಯಿಂದ ಟೈಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಅಲ್ಲಿ ರ್ಯಾಕ್ ಇದೆ ಅಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಆಮೇಲೆ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಒಂದೊಂದೇ ಸ್ಟೆಪ್ ಪೂರ್ತಿ ಟೈಲ್ಸ್ನ ಒಂದು ಕಡೆಯಿಂದ ನೀಟಾಗೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೋದೆ. ಇನ್ನು ಕಿಚನ್ ಕಿಟಕಿ ಹತ್ರ ಅಂತೂ ತುಂಬಾ ಗಲೀಜಿತ್ತು, ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನೊಂದು ಏನಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋದು ಅಂತ ಹೇಳಿದ್ರೆ, ಅಡುಗೆ ಮನೆಗೆ ಕೈ ಹಾಕ್ಬಿಟ್ರಂತೂ ನಿಜವಾಗ್ಲೂ ಅರ್ಧ ಗಂಟೇಲಿ ಮುಗಿಯುತ್ತೆ ಅನ್ನೋ ಕೆಲಸ 2 ಅವರ್ಸ್ ಆಗೋಗುತ್ತೆ. ಮತ್ತು ಇವಾಗ ಏನಕ್ಕೆ ಡೀಪ್ ಕ್ಲೀನಿಂಗು ಅಂತ ಕೇಳೋದಾದರೆ,
ಇವಾಗ ನಮ್ಮದು ನೆಕ್ಸ್ಟ್ ವೀಕಲ್ಲಿ ನಮ್ಮದು ಹೆಣ್ಣು ದೇವ್ರದ್ದು ಜಾತ್ರೆ ಇದೆ. ಸೊ ಊರಲ್ಲೆಲ್ಲ ಹಬ್ಬ ಇರುತ್ತೆ. ಹೋಗೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ವರ್ಷ ವರ್ಷ ಹೋಗ್ತಿದ್ವಿ. ಯಾವುದಾದ್ರೂ ಒಂದೊಂದು ವರ್ಷ ಮಿಸ್ ಆಗ್ತಿತ್ತು ಮಧ್ಯದಲ್ಲಿ. ಮಿಸ್ ಆದಾಗ ನಾನು ಇಲ್ಲೇ ಮನೇಲೇ ಮಾಮೂಲಿ ಮಾಡ್ಕೋತಿದ್ದೆ. ನೀಟಾಗಿ ಮಾಡ್ತಿದ್ದೆ ಎಲ್ಲನೂ. ಬಟ್ ಈ ಸಲ ಡೌಟ್ ಇದೆ ಹೋಗೋದು. ಏನಕ್ಕಂದರೆ ಅದು ಹಬ್ಬ ಬಂದು ಸ್ಯಾಟರ್ಡೇ ಬಿದ್ದಿದ್ದೆ. ಮತ್ತು ಹೋಗಿ ಮಕ್ಳಿಗೆ ಸ್ಕೂಲು ಕೂಡ ಬಿಡ್ತಾರೆ. ಅದಿರೋದು ಸಂಜೆ ಹಬ್ಬ. ನಾವು ಸ್ಕೂಲ್ ಮುಗಿಸ್ಕೊಂಡು ಕೂಡ ಹೋಗ್ಬೋದು, ಏನು ತೊಂದರೆ ಇಲ್ಲ. ಬಟ್ ಏನಂದರೆ ನನ್ನ ಮಗಳಿಗೆ ಭರತನಾಟ್ಯ ಕ್ಲಾಸು ಲಾಸ್ಟ್ ವೀಕು ಮಿಸ್ ಆಯಿತು. ಮತ್ತು ಈ ವೀಕ್ ಬಂದು ಟ್ರಿಪ್ ಹೋಗ್ತಿದ್ದೀವಿ. ಸೊ ಈ ವೀಕು ಮಿಸ್ ಆಗುತ್ತೆ, ಸಾರಿ. ನೆಕ್ಸ್ಟ್ ವೀಕು ಕೂಡ ಮಿಸ್ ಆದರೆ ತಿಂಗಳಲ್ಲಿ ಇರೋದೇ 8 ದಿನ. ಸೊ ಆ 8 ದಿನದಲ್ಲಿ 6 ದಿನ ಮಿಸ್ ಆಯಿತು ಅಂತ ಹೇಳಿದ್ರೆ ಇನ್ನು ಬರೀ 2 ಡೇಸ್ಗೆ ಅವಳು ಏನು ಕಲಿತಾಳಲ್ವ. ಸೊ ಸುಮ್ಮನೆ 1 ತಿಂಗಳು ಪೂರ್ತಿ ಫೀಸ್ ವೇಸ್ಟು. ಇನ್ನು ಊರಿಗೆ ಹೋದ್ಮೇಲೆ ಶನಿವಾರ ಹೋಗೋದೇ ಸ್ಕೂಲ್ ಮುಗಿಸ್ಕೊಂಡು ನಾವು ಹೋಗ್ತೀವಿ ಅಂತ ಹೇಳಿದ್ರು ಅವತ್ತೊಂದು ದಿನ ಹೋಯಿತು. ಇನ್ನು ನೆಕ್ಸ್ಟು ಸ್ಕೂಲ್ ಮುಗಿಸ್ಕೊಂಡು ಅಲ್ಲಿ ಹಬ್ಬ ಮುಗಿಸ್ಕೊಂಡು ಬರ್ತೀವಿ ಅಂತ ಅಂದರೆ ಬಿಡೋದಿಲ್ಲ. ಇನ್ನು ನೆಕ್ಸ್ಟು ಸಂಡೇನೂ ಅಲ್ಲೇ ಉಳ್ಕೋಬೇಕಾಗುತ್ತೆ. ರಜೆ ಇದೆ ಅಲ್ವಾ ಇರಿ ಅಂತಾರೆ. ಇನ್ನು ಸಂಡೇ ಉಳ್ಕೋತೀನಿ ಅಂದರೆ ಇಲ್ಲಿ ಭರತನಾಟ್ಯಂ ಕ್ಲಾಸು ಅಷ್ಟೇ, ಮುಗೀತು ಕತೆ. ಸೊ ಅದಕ್ಕೆ ಈ ತಲೆನೋವುಗಳೇ ಬೇಡ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಮಾಡ್ತಾಯಿದ್ದೀನಿ. ಇಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಗೊತ್ತಿಲ್ಲ, ಒಬ್ಬರೋ ಇಬ್ಬರೋ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿದೆ. ಇನ್ನೂ ಗೊತ್ತಿಲ್ಲ ಏನಾಗುತ್ತೋ ನೋಡೋಣ. ಸದ್ಯಕ್ಕೆ ಪಾಪುಗೆ ಫಸ್ಟು ಭರತನಾಟ್ಯಂ ಕ್ಲಾಸ್ ಇಂಪಾರ್ಟೆಂಟು. ಅದಕ್ಕೆ ಫೋಕಸ್ ಮಾಡೋಣ ಅಂತೇಳಿ ನಾನು ಸ್ವಲ್ಪ ಸುಮ್ಮನಾಗ್ಬಿಟ್ಟೆ. ಅದಕ್ಕೋಸ್ಕರ ಡೀಪ್ ಕ್ಲೀನಿಂಗ್ ಮತ್ತು ಸ್ವಲ್ಪ ಈಗ ಯಾವಾಗ ತುಳಸಿ ಪೂಜೆಯಲ್ಲಿ ಎಲ್ಲ ಪೂರ್ತಿ ನಾನು ನನ್ನ ವಾರ್ಗಿತ್ತಿ ಸೇರಿಕೊಂಡು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ವಿ. ಇದ್ದಕ್ಕಿದ್ದಂಗೆ ಈಗಾಗಲೇ ಪೂರ್ತಿ ಎಲ್ಲ ಧೂಳು ಕಟ್ಕೊಂಡ್ಬಿಟ್ಟಿತ್ತು. ನೋಡೋಕ್ಕಾಗ್ತಾ ಇರಲಿಲ್ಲ ಮನೆನ. ಈಗ ಲಾಸ್ಟ್ ವೀಕಲ್ಲಿ ಬೆಡ್ಶೀಟ್ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ಮಾಮೂಲಿ ಮಂತ್ಲಿ ಸೈಕಲ್ ಆದಾಗ ಅದನ್ನು ತೆಗಿತೀನಲ್ವ. ಸೊ ಅದಕ್ಕೆ ಮತ್ತು ಈಗ ಟ್ರಿಪ್ ಅಂತ ಹೇಳಿದ್ರೆ ನಾವು ದೇವಸ್ಥಾನಗಳಿಗೆ ಹೋಗ್ತಿರೋದ್ರಿಂದ ಹಂಗೆ ಹೋಗೋದಕ್ಕಾಗಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ಬೇಕು. ಅದೊಂದು ನಮಗೆ ಅಭ್ಯಾಸ ಬಲ ಆಗೋಗಿದೆ ಆವಾಗಿಂದನೂ. ಮನೆಯೆಲ್ಲ ಹಂಗಂಗೆ ಬಿಟ್ಟು ನಾವು ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ ಯಾಕೋ ಮನಸ್ಸು ಒಪ್ಪೋದಿಲ್ಲ. ಸೊ ಅದೊಂದು ರೀಸನ್ನು. ಮತ್ತು ಅವಾಗವಾಗ ಹಿಂಗೆ ಡೀಪ್ ಕ್ಲೀನಿಂಗ್ ಏನಾದರೂ ಒಂದೊಂದು ಮಧ್ಯದಲ್ಲಿ ಮಾಡ್ಕೋತಿದ್ರೆ ನಮಗೆ ಜಾಸ್ತಿ ಕೆಲಸಗಳಿರೋದಿಲ್ಲ. ಇನ್ನೊಂದು ಸಲ ನೆಕ್ಸ್ಟ್ ಟೈಮು ಡೀಪ್ ಕ್ಲೀನಿಂಗ್ ಮಾಡಬೇಕಂದ್ರೆ ಅಷ್ಟು ರಿಸ್ಕು ಇರೋದಿಲ್ಲ. ಒಟ್ನಲ್ಲಿ ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ. ಅದಲ್ಲದೆ ಹೊಸ ವರ್ಷ ಬೇರೆ ಬರ್ತಿದೆ, ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಟ್ಟಿಗೆ ಕೈ ಹಾಕ್ತೆ ಅಷ್ಟೇನೆ. ಅದು ಬಿಟ್ಟರೆ ಇನ್ನೇನು ರೀಸನ್ ಇಲ್ಲ. ಸೊ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಒಂದೊಂದೇ ಮಾಡ್ತಾಯಿದ್ದೆ. ಇನ್ನು ಕಿಚನಲ್ಲಂತೂ ಕೈ ಹಾಕ್ಬಿಟ್ಟು ಸುಮಾರು ಹೊತ್ತು ಅದೇ ಹಿಡಿದ್ಬಿಡ್ತು ನನಗೆ ಕೆಲಸ. ಇನ್ನು ಅದಾದಮೇಲೆ ಇನ್ನು ಬ್ರೆಡ್ಶೀಟ್ಗಳು ಅದು ಇದು ಎಲ್ಲ ಸುಮಾರು ಒಂದು 3 ಟ್ರಿಪ್ಪೇ ಹಿಡೀತು. ಅದನ್ನೆಲ್ಲ ತೊಗೊಂಡೋಗಿ ನಾನು ಒಟ್ಟಿಗೆ ತೊಗೊಂಡೋಗ್ತೀನಿ. ಒಂದೊಂದಾದ್ಮೇಲೆ ತೊಗೊಂಡು ಹೋಗಲ್ಲ. ಈ ದೊಡ್ಡ ಬ್ರೆಡ್ಶೀಟ್ ಅಂತೂ ಈ ಕಡೆ ಹಾಕ್ಬಿಟ್ಟೆ. ಎಲ್ಲ ತೊಗೊಂಡೋಗಿ ಮೇಲೆಲ್ಲ ಹಾರಾಕ್ಬಿಟ್ಟು ಬಂದೆ. ಇನ್ನು ಧೂಳೆಲ್ಲ ಹೊಡೆದ್ಮೇಲೆ ಗೊತ್ತಲ್ಲ, ಫ್ರಿಜ್ ಮೇಲೆ, ವಾಷಿಂಗ್ ಮಿಷಿನ್ ಮೇಲೆ, ಟಿ ವಿ ಮೇಲೆಲ್ಲ ಧೂಳು ಕೂತ್ಕೊಂಡಿರುತ್ತೆ. ಸೊ ನಾನು ಕೊಲಿನ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಟಿ ವಿನ ಯಾವಾಗ್ಲೂ. ಮತ್ತು ಇನ್ನೊಂದು ಇದರಲ್ಲಿ ನಿಮಗೆ ಟಿಪ್ಸ್ ಹೇಳಬೇಕು. ಯಾರಾದರೂ ಅಷ್ಟೇ ಟಿ ವಿ ಕ್ಲೀನ್ ಮಾಡಬೇಕಿದ್ರೆ ಬರೀ ಕಾಟನ್ ಬಟ್ಟೆಲಿ ಜಸ್ಟು ಒಣಗಿರೋ ಬಟ್ಟೆಲಿ ಹಂಗೆ ರಬ್ ಮಾಡ್ಕೋತಾರೆ, ಒರೆಸ್ಕೋತಾರೆ ಅಷ್ಟೇನೆ. ಬಟ್ ನಾನೇನಕ್ಕೆ ಸ್ಪ್ರೇ ಮಾಡಿಬಿಟ್ಟು ಒರೆಸ್ತೀನಿ ಅಂತ ಹೇಳಿದ್ರೆ ನಮಗೆ ಆ ಥರ ಸಮಾಧಾನ ಆಗೋದಿಲ್ಲ. ಕೊಲಿನ ಹಾಕಿದ್ರೇ ನನಗೆ ಸಮಾಧಾನ ಆಗೋದು. ಸೊ ಸ್ಪ್ರೇ ಮಾಡಿದ್ಮೇಲೆ ಅದು ಪೂರ್ತಿ ಟಿ ವಿ ಕಾರ್ನರ್ಗೆ ಆ ಸ್ಪ್ರೇ ನೀರು ಹೋಗ್ದಂಗೆ ನೀಟಾಗಿ ಒರೆಸ್ಕೊಂಡ್ರೆ ಮಾತ್ರ ಟಿ ವಿ ಚೆನ್ನಾಗಿರುತ್ತೆ. ಏನಾದರೂ ಸ್ಪ್ರೇ ಏನಾದರೂ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಟಿ ವಿ ಕೆಟ್ಟೋಗುತ್ತೆ. ನೋಡಿಕೊಂಡು ಸ್ಪ್ರೇ ಮಾಡಿ ಟಿ ವಿನ ಒರೆಸ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡೆ. ಒಳಗಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬರೀ ಹೊರಗಡೆ ಒರೆಸಿದ್ದು ಮಾತ್ರ ನಾನು ತೋರಿಸ್ದೆ. ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ನಾನು ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇಷ್ಟು ಮಾಡಿದ್ದಕ್ಕೆ ನನಗೆ ಕಿಚನ್ ಎಲ್ಲ ಪೂರ್ತಿ ನೀಟಾಗಿ ಸೂಪರಾಗಿ ಕ್ಲೀನ್ ಮಾಡಿಕೊಂಡೆ. ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ದ ತಕ್ಷಣ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಸೊ ಫಸ್ಟು ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಬರೋಣ ಅಂತ ಮೇಲೋಗಿ ಹಾರಾಕ್ಬಿಟ್ಟು ಬಂದು ಆಮೇಲೂ ಮನ್ಸು ತಡೀಲಿಲ್ಲ. ಫ್ರಿಜ್ ಒರೆಸ್ಬಿಡೋಣ, ಟಿ ವಿ ಒರೆಸ್ಬಿಡೋಣ ಅಂದ್ಕೊಂಡು ಒಂದೊಂದೇ ಕೆಲಸ ಅಂದ್ಕೊಂಡು ನನಗೆ ಟೈಮ್ ಸುಮಾರು ಆಗೇ ಹೋಯ್ತು. ಸುಸ್ತಾಗ್ತಿತ್ತು, ಹೊಟ್ಟೆ ತುಂಬ ಹಶ್ವಾಗ್ತಿತ್ತು. ಸೊ ಊಟ ಮಾಡ್ತೀನಿ, ಟಿಫನ್ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ಟಿಫನ್ನ ತಿಂದ್ಕೊಂಡೆ. ತಿಂದಾದಮೇಲೆ ಆಮೇಲೆ ಮಕ್ಕಳು ಬಂದು ಇದೊಂದು ಪುಟ್ಟದು ದೇವ್ರ ಮನೆ ಇತ್ತಲ್ವ ನಮ್ಮ ಮನೇಲಿ. ಸೊ ಆ ದೇವ್ರ ಮನೇಲಿ ಮಕ್ಕಳುಗಳು ಇದನ್ನು ಮಾಡ್ತಾಯಿದ್ರು,
ಬುಕ್ಗಳು, ಬ್ಯಾಗ್ಸು ಮತ್ತು ಲಂಚ್ ಬ್ಯಾಗು ಎಲ್ಲ ಇಟ್ಕೊಂಡು ಫುಲ್ಲು ಗಬ್ಬೆ ಬುರ್ಸ್ಕೊಬಿಟ್ಟಿದ್ರು ಮಕ್ಕಳು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಕೊಡ್ತಾ ಇದ್ದೆ. ಇನ್ನು ಸ್ಕೂಲ್ ಬ್ಯಾಗ್ಸ್ ಎಲ್ಲ ತೊಗೊಂಬಂದು ಇಲ್ಲೇ ಇಡೋದು. ಇನ್ನು ಬುಕ್ಸ್ಗಳು ಅಷ್ಟೇ ಅಲ್ಲೇ ಜೋಡಿಸ್ಕೋತಾರೆ. ಬಿಡು ಏನೋ ಸ್ವಲ್ಪ ಅವ್ರಿಗೆ ಒಂದು ಯೂಸ್ ಆಗ್ತಿದೆ ಅಲ್ವಾ ಅಂತೇಳಿ ನಾನು ಸುಮ್ಮನಿರ್ತೀನಿ. ಅಷ್ಟೊತ್ತಿಗಾಗಲೇ ಏನಾದರೂ ಪೇಪರ್ ಕೀಳೋದು, ಯಾವುದಾದ್ರೂ ಉಂಡೆ ಕಟ್ಟು, ಪೇಪರ್ ತುರ್ಕೋದು, ಬಾಲ್ಸ್ ತುರ್ಕೋದು, ಆಟ ಸಾಮಾನು ಏನಾದರೂ ಸಿಕ್ಕಿದ್ರೆ ತುರ್ಕೋದು, ಈ ರೀತಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಬ್ಬೆಬ್ಬಿಸ್ಬಿಟ್ಟಿದ್ರು. ಜೊತೆಗೆ ಅದನ್ನು ಕ್ಲೀನ್ ಮಾಡಿ ಒಂದು ಕೆಲಸ ಮಾಡಿ ಒಂದು ಕೆಲಸ ಬಿಡ್ತೀನಿ ಅಂತಂದರೆ ನಿಜವಾಗ್ಲೂ ಅದು ಡೀಪ್ ಕ್ಲೀನಿಂಗ್ ನಿಜವಾಗ್ಲೂ ಅನ್ಸ್ಕೊಳ್ಳಲ್ಲ. ನನಗೆ ಪೂರ್ತಿ ಮನ್ಸಿಗೆ ಸಮಾಧಾನ ಆಗೋ ಥರ ಕ್ಲೀನ್ ಮಾಡಿದ್ರೇ ನನಗೆ ಸಮಾಧಾನ ಆಗೋದು. ಆಮೇಲೆ ಇನ್ನು ಸ್ಯಾರಿ ರ್ಯಾಕ್ ಬಂದು ಅದರಲ್ಲಂತೂ ಈಗ ಮೀಶೋದಲ್ಲಿ ವರ್ಕ್ ಮಾಡ್ತಿರೋ ತವಿಂದ ಸ್ಟಾರ್ಟ್ ಆದಾಗ ನನಗೆ ಎಷ್ಟು ಅಂದರೆ ಅಷ್ಟು ಟೆನ್ಷನ್ ಆಗೋಯಿತು. ಆರ್ಡ್ರುಗಳು ಬರೋದಂತೆ, ಹೋಗೋದು, ಇದನ್ನು ತೊಗೊಂಬರೋದು, ಲೇಬಲ್ ಡೌನ್ಲೋಡ್ ಮಾಡೋದು, ಎಕ್ಸೆಪ್ಟ್ ಮಾಡ್ಕೊಳ್ಳೋದು, ಫೋಟೋ ಶೂಟ್ ಮಾಡೋದು, ವೀಡಿಯೋಗಳು, ಅದು ಇದು ಅಂತ ಅಂದ್ಬಿಟ್ಟು ಕೆಲಸಗಳು ಜಾಸ್ತಿನೇ. ಆಮೇಲೆ ಇವಾಗ ಮೀಶೋದಲ್ಲಿ ಅಂತ ಹೇಳಿದ್ರೆ ಪ್ಯಾಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಯಾಕಿಂಗೇ ಸುಮಾರು ಐಟಮ್ಸ್ಗಳಿದೆ ತೊಗೊಂಬಂದಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಮೀಶೋ ಕವರ್ಸ್ ಆಗಿರ್ಬೋದು, ಬಾಕ್ಸ್ಗಳಾಗಿರ್ಬೋದು, ಜ್ಯುವೆಲ್ರಿ ಪ್ಯಾಕ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬಾಕ್ಸಸ್ಸು, ಈ ರೀತಿ ತುಂಬಾ ಇರುತ್ತೆ. ಅದು ಹೆಂಗೆ ಬೇಕು ಹಂಗೆ ತುರುಕ್ಬಿಟ್ಟು ಹೆಂಗೆ ಬೇಕು ಹಂಗೆ ಗಲೀಜು ಮಾಡಾಕ್ಬಿಟ್ಟಿದ್ದೆ. ಒಂಚೂರು ನೀಟಾಗಿ ಇಟ್ಕೊಂಡಿರಲಿಲ್ಲ ರ್ಯಾಕ್ನ. ಸೊ ಇವಾಗ ಅದ್ರ ಜೊತೆಗೆ ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ಯಾರಿನೂ ಕೈಗೆ ಸಿಗ್ತಾ ಇರಲಿಲ್ಲ. ಬುಕ್ಕಿಂಗ್ ಆಗಿದ್ದ ಸ್ಯಾರಿ ಹುಡುಕ್ಬೇಕಿತ್ತು ನಾನು. ಸೊ ಕೆಳಗಡೆ ಎಲ್ಲ ಸ್ಯಾರಿ ಸೇರ್ಕೊಂಡ್ಬಿಟ್ಟಿತ್ತು. ಕೆಳಗಡೆ ಎಲ್ಲ ಬೇಕಾಗಿರೋ ಐಟಮ್ಸ್ ಎಲ್ಲ ಇಟ್ಕೊಂಡು ಸ್ಯಾರಿ ಕಾಣೋ ಥರ ಮೇಲ್ಗಡೆ ಸ್ಟೆಪ್ಪಲ್ಲಿ 2 ಸ್ಟೆಪ್ಪಲ್ಲಿ ನಾನು ಸ್ಯಾರೀಸು ಡ್ರೆಸ್ ಎಲ್ಲ ಇಟ್ಕೊಂಡೆ. ಇಷ್ಟು ಖಾಲಿ ಪೂರ್ತಿ ಖಾಲಿ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಇದೆ. ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಾನು ಹೊಸ ವರ್ಷದಿಂದ ಹೊಸ ಪ್ರಾಡಕ್ಟ್ಗಳನ್ನ ತರಿಸಿ ಹಾಕಬೇಕು ಅನ್ಕೋತಾ ಇದ್ದೀನಿ. ಬಟ್ ಇನ್ನೂ ಗೊತ್ತಿಲ್ಲ ಯಾವ ಥರ ತರಬೇಕು, ಇನ್ನೂ ಐಡಿಯಾ ಇಲ್ಲ. ಸದ್ಯಕ್ಕೆ ಇಷ್ಟು ಖಾಲಿ ಆಯ್ತಲ್ಲ, ತುಂಬಾ ಖುಷಿ ಆಯಿತು. ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಗ್ತಿದೆ ಅಲ್ವಾ. ಸೊ ನನಗೆ ಅದೇ ಒಂದು ಖುಷಿ ಅಂತ ಹೇಳ್ಬೋದು. ಆಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಪೂರ್ತಿ ಮನೆಯೆಲ್ಲ ಗಲೀಜಾಗ್ಬಿಟ್ಟಿತ್ತು. ಧೂಳು ಹೊಡೆದ್ಮೇಲೆ ಇನ್ನು ಅದು ಇದು ಇದ್ದೇ ಇರುತ್ತಲ್ವ. ಏನಾದರೂ ಒಂದೊಂದು ಡೀಪ್ ಕ್ಲೀನಿಂಗ್ ಅಂತ ಮಾಡಿದ್ಮೇಲೆ ತೆಗೆದು ಎಸಿತಾ ಇರ್ತೀವಿ. ಇದು ಬೇಡ ಅದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಚೀಲ ಕಸ ಆಯಿತು ಅಂತ ಹೇಳ್ಬೋದು. ಅದನ್ನೆಲ್ಲ ತೆಗೆದು ಆಚೆ ಹಾಕ್ಬಿಟ್ಟು ಸ್ವಲ್ಪ ವಿಂಡೋಸ್ ಎಲ್ಲ ಒರೆಸೋದಿತ್ತು. ರೂಮ್ಗಂತೂ ನಾನು ಮಕ್ಕಳು ಹೋಗೋದಕ್ಕಿಂತ ಮುಂಚೆನೇ ರೂಮೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದೆ. ರೂಮಲ್ಲೇನೂ ನನಗೆ ಕೆಲಸ ಇರಲಿಲ್ಲ. ಸೊ ರೂಮ್ ಎಲ್ಲ ಮುಗಿಸ್ಕೊಂಬಿಟ್ಟಿದ್ದೆ ಮುಂಚೆನೇ. ಅದಕ್ಕೆ ರೂಮ್ ಬಿಟ್ಟು ಬೇರೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಇನ್ನು ವಿಂಡೋಸ್ ಎಲ್ಲ ಒರೆಸ್ಕೊಂಡು ಆಮೇಲೆ ಡೋರ್ ಒಂದು ಮಾತ್ರ ಬ್ಯಾಲೆನ್ಸ್ ಬಿಟ್ಬಿಟ್ಟೆ, ಆಗಲಿಲ್ಲ ನನ್ನ ಕೈಯಲ್ಲಿ. ಡೋರ್ ಒಂದು ಬಿಟ್ಟು ಆಮೇಲೆ ಇನ್ನೂ ಗೊತ್ತಲ್ಲ, ಇನ್ನು ಮಾಮೂಲಿ ಟೈಮಲ್ಲೇ ಮನೆ ಒರೆಸಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಅದರಲ್ಲೂ ಈ ಧೂಳೆಲ್ಲ ಹೊಡೆದಿದ್ದ ದಿನ ಅಂತೂ ಡೀಪ್ ಕ್ಲೀನಿಂಗ್ ಮಾಡಿದ ದಿವಸ ಅಂತೂ ಹಂಗೆ ಬಿಡ್ತೀನಿ ಅಂದರೆ ಮನ್ಸಿಗೆ ಸಮಾಧಾನನೇ ಆಗೋಲ್ಲ. ಸೊ ಅದಕ್ಕೆ ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಒರೆಸ್ಕೋತಿದ್ದೆ. ತುಂಬ ಅಂದರೆ ತುಂಬಾ ಒಂದೊಂದು ಸಲ ಬೇಜಾರಾಗೋಗುತ್ತೆ. ಏನಕ್ಕಂದರೆ ಕೆಲಸ ಹೆಣ್ಮಕ್ಳಿಗೆ ಕೆಲಸನೇ ಸೀಮಿತ ಆಗೋಗ್ಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ನಾವು ನೋಡಿಕೊಂಡು ಅಯ್ಯೋ ಹೋಗು ಅಂತ ಬಿಟ್ಟಿರೋದಕ್ಕೂ ಆಗಲ್ಲ, ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಮನೆ ನೀಟಾಗಿಲ್ಲ ಅಂದರೆ ಆಗಲ್ಲ ನೋಡ್ಕೊಂಡಿರೋದಕ್ಕೆ. ಆದಮೇಲೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಇನ್ನೂ ಮ್ಯಾಟೆಲ್ಲ ಇತ್ತು. ಸೊ ಅದನ್ನೆಲ್ಲ ಒಗೆದು ಸ್ನಾನ ಮಾಡಿಕೊಂಡು ಅಷ್ಟೊತ್ತಿಗೆ ಬಟ್ಟೆಗಳೆಲ್ಲ ಒಣಗಿತ್ತು. ಮ್ಯಾಟ್ಗಳೆಲ್ಲ ಆರಾಕ್ಬಿಟ್ಟು ಒಣಗಿರೋ ಬಟ್ಟೆ ಎಲ್ಲ ತೊಗೊಂಬಂದೆ. ಫೈನಲಾಗಿ ಈ ರೀತಿ ಒಂದು ಆರ್ಡ್ರ್ ಬಂದಿತ್ತು, ಪ್ಲಾಜಾ ಪ್ಯಾಂಟು. ಅದನ್ನು ಪ್ಯಾಕಿಂಗ್ ಮಾಡಬೇಕಿತ್ತು. ಇನ್ನೂ ಲೇಬಲ್ ಕೂಡ ಡೌನ್ಲೋಡ್ ಮಾಡ್ಕೊಂಬಂದಿರಲಿಲ್ಲ ನಾನು. ಪ್ರಿಂಟೌಟ್ ತೊಗೊಂಬಂದಿರಲಿಲ್ಲ. ನೋಡಿ ಎಷ್ಟು ನೀಟಾಗಿ ಇವಾಗ ಎಲ್ಲ ಜೋಡಿಸ್ಕೊಂಡೆ. ನನ್ನ ಕೈಗೆ ನಿಜವಾಗ್ಲೂ ಬೇಕಾಗಿರೋದು ಬಿಟ್ಟು ಬೇಡದೇ ಇರೋದೇ ಸಿಕ್ತಿತ್ತು. ಈಗ ಸದ್ಯಕ್ಕೆ ಇಷ್ಟು ಇದೆ. ಇಷ್ಟು ಸ್ಯಾರೀಸ್ ಎಲ್ಲ ಖಾಲಿ ಮಾಡಿಬಿಟ್ರೆ ನನಗೆ ಜನ್ಮ ಸಾರ್ಥಕ ಅಂತ ಅನ್ನಿಸ್ಬಿಟ್ಟೈತೆ. ನಿಜವಾಗ್ಲೂ ಅಷ್ಟು ಬೇಜಾರಾಗ್ಬಿಟ್ಟೈತೆ ನನಗೆ. ಸ್ಯಾರಿ ಬಿಸ್ನೆಸ್ಗೆ ಕೈ ಹಾಕಿದ್ಮೇಲಂತೂ ಸಿಕ್ಕಾಬಟ್ಟೆ ಹೊಡೆತ ಅನುಭವಿಸ್ಬಿಟ್ಟಿದ್ದೀನಿ ನಾನು. ಅದು ಆ ನೋವು ತಿಂದೋರಿಗೆ ಗೊತ್ತಿರುತ್ತೆ ಅದು. ಇನ್ನು ಇದೆಲ್ಲ ದಿವಾನ್ ಮೇಲೆ ಇಟ್ಟಿರೋದೆಲ್ಲ ಏನಪ್ಪ ಇವಳು ಈ ಥರ ಗುಡ್ಡೆ ಹಾಕಿದ್ದಾಳೆ ಅಂತ ನೋಡ್ತಿರ್ಬೋದು. ಅದೆಲ್ಲ ಟ್ರಿಪ್ಗೆ ಹೋಗೋದಕ್ಕೆ ಅಂತೇಳಿ ಪ್ಯಾಕಿಂಗ್ಗೆ ಅಂತ ಹೇಳಿ ಇಟ್ಕೊಂಡಿರೋದು. ಟೈಮ್ ನೋಡ್ತಾ ಇರ್ಬೋದು, 2:15 ಆಗಿತ್ತು ಆಗಲೇ. ಇಷ್ಟು ಕೆಲಸ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ನನಗೆ 2:15 ಆಯಿತು. ಸ್ನಾನ ಮಾಡ್ಕೊಂಬಂದು ಬಟ್ಟೆ ಎಲ್ಲ ಎಳ್ಕೊಂಬಂದೆ ಅಷ್ಟೇ. ಇನ್ನೂ ಫೋಲ್ಡ್ ಮಾಡಿಲ್ಲ, ಇನ್ನೂ ಟ್ರಿಪ್ ಬಟ್ಟೆಗಳು ಪ್ಯಾಕಿಂಗ್ ಮಾಡಿಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ಏನಂದ್ರೆ ಏನೂ ಮಾಡಿಲ್ಲ. ಇಷ್ಟಕ್ಕೆ ಇಷ್ಟೊಂದು ಟೈಮ್ ಆಗೋಯ್ತು. ನೋಡ್ತಾ ಇರ್ಬೋದು ಕಿಚನ್ನು. ಇನ್ನು ಬ್ರೆಡ್ಶೀಟ್ ಕೂಡ ಯಾವುದು ಮಂಚದ ಮೇಲೆ ಕೂಡ ಬ್ರೆಡ್ಶೀಟ್ಗಳನ್ನೂ ಕೂಡ ಹಾಕಿರಲಿಲ್ಲ.
ಕಿಚನ್ ನೋಡ್ತಾ ಇರ್ಬೋದು. ಕಿಚನ್ ಕೂಡ ಫೈನಲ್ ಆಗಿ ನೀಟಾಗಿ ಕ್ಲೀನ್ ಆಯಿತು. ಇನ್ನು ಕೆಳಗಡೆ ಕಾಯಿ ಎಲ್ಲ ಪೂರ್ತಿ ಖಾಲಿ ಆಗಿತ್ತು. ಸೊ ಕಾಯಿ ಇರಲಿಲ್ಲ, ಅದು ಸ್ವಲ್ಪ ಎಲ್ಲ ಗಲೀಜಾಗಿತ್ತು. ಅದನ್ನು ಎಲ್ಲ ತೊಳೆದು ನೀಟಾಗಿ ಜಾಗ ಎಲ್ಲ ಮಾಡ್ಕೊಂಡಿದ್ದಾಯಿತು. ಇಷ್ಟು ಕ್ಲೀನ್ ಮಾಡಿ ಇಷ್ಟು ಜಾಗ ಮಾಡ್ಕೊಂಡಿರ್ತೀನಿ, ಮತ್ತಿನ್ನೊಂದು ವಾರ ಬಿಟ್ಟು ನೋಡೋಕೆ ಹೋದರೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ತುರುಕಿರ್ತೀವಿ ಅರ್ಜೆಂಟ್ಗೆ. ಆ ರೀತಿ ಆಗಿಬಿಡುತ್ತೆ. ದೊಡ್ಡ ಅಡುಗೆ ಮನೆ ಇದ್ದರೆ ಓಕೆ, ಚಿಕ್ಕದು ಅಡುಗೆ ಮನೆ ಇಟ್ಕೊಂಡು ಇದೇ ಪ್ರಾಬ್ಲಮ್ ಆಗೋದು. ಆಮೇಲೆ ಎಲ್ಲ ಮುಗಿಸಿ ಇನ್ನು ಬಟ್ಟೆಗಳು ಯಾವುದು ಮಡಚಿಲ್ಲ. ಫಸ್ಟು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಿತ್ತು. ಸರಿ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಇನ್ನು ಯೂಟ್ಯೂಬ್ಗೆಲ್ಲ ಶೆಡ್ಯೂಲ್ ಮಾಡಿ ಬಿಟ್ಬಿಟ್ಟಿರ್ತೀನಿ. ಸೊ ಆ ಟೈಮ್ಸ್ ಕರೆಕ್ಟಾಗಿ ಅದು ಶೆಡ್ಯೂಲ್ ಆಗುತ್ತೆ, ಅಪ್ಲೋಡ್ ಆಗುತ್ತೆ ವೀಡಿಯೋ. ಅದು ಬಿಟ್ಟರೆ ಇನ್ನು ಇನ್ಸ್ಟಾಗ್ರಾಮ್ಗೆ ನಾವು ಆನ್ ಟೈಮ್ ಕುತ್ಕೊಂಡೇ ನಾವು ವೀಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಕೂತ್ಕೊಂಡು ಇನ್ಸ್ಟಾಗ್ರಾಮ್ಗೆಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ. ಇನ್ನೂ ಯೂಟ್ಯೂಬ್ಗೆ ಹಾಕಿರೋ ವೀಡಿಯೋ ಲಿಂಕು ವಾಟ್ಸಪ್ಗೆ ಇನ್ಸ್ಟಾಗ್ರಾಮ್ಗೆಲ್ಲ ಹಾಕಲೇಬೇಕು. ಹಾಕಿಲ್ಲ ಅಂದರೆ ವ್ಯೂಸ್ ಓಡೋದಿಲ್ಲ. ಸೊ ನಾನು ಯೂಟ್ಯೂಬ್ ಜಸ್ಟ್ ಹಂಗೆ ಹಾಕ್ಬಿಟ್ಟು ಶೆಡ್ಯೂಲ್ ಮಾಡಿಬಿಟ್ರು ಏನು ಯೂಸ್ ಇಲ್ಲ, ನಂದು ಲಿಂಕ್ ಹಾಕಲೇಬೇಕು. ಲಿಂಕ್ ಎಲ್ಲ ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಅದಾದಮೇಲೆ ನನ್ನ ಕೆಲಸ, ನಾನು ಮೊದಲು ಸ್ಟಾರ್ಟ್ ಮಾಡಿದ ಕೆಲಸ ಎಲ್ಲ ಮುಗಿದ ಮೇಲೆ ನೆಕ್ಸ್ಟು ಆಮೇಲೆ ಸ್ಟಾರ್ಟ್ ಆಗೋದು ನಂದು ಮೀಶೋ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರದ್ದು ಫೋಟೋಶೂಟ್ ಎಲ್ಲ ಮಾಡಿ ಕ್ಯಾಟ್ಲಾಗ್ ಎಲ್ಲ ರೆಡಿ ಮಾಡಿ, ನಾನು ಡೈಲಿ ಫೋಟೋಶೂಟ್ ಮಾಡಲ್ಲ. ನಾನು ವೀಕ್ಲಿ ಒನ್ಸ್ ಆರ್ 2 ಯಾವಾಗಾದರೂ ಸರಿ ಫ್ರೀ ಇದ್ದಾಗ ಜಾಸ್ತಿ ಫೋಟೋಸ್ ಎಲ್ಲ ತೆಗೆದು ರೆಡಿ ಮಾಡಿ ಎಲ್ಲನೂ ಎಡಿಟ್ ಮಾಡಿ ಅದ್ರ ತಕ್ಕನಂತೆ ನಾನು ಇಟ್ಕೊಂಡಿರ್ತೀನಿ. ನನಗೆ ಫ್ರೀ ಆದಾಗ ಮಾತ್ರ. ಡೈಲಿ ಫೋಟೋಶೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ಆಗೋದಿಲ್ಲ. ಫ್ರೀ ಇದ್ದಾಗ ಮಾತ್ರ ಮಾಡ್ಕೋತೀನಿ. ಅದ್ರದ್ದು ಫೋಟೋಸ್ ಎಲ್ಲ ಇತ್ತು. ಸೊ ಕ್ಯಾಟ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದಿತ್ತು. ಫಸ್ಟು ಅಪ್ಲೋಡ್ ಮಾಡಿಬಿಡೋಣ, ಆರ್ಡರ್ಸ್ ಬರ್ತಾ ಇರಲಿಲ್ಲ. ಅದಲ್ಲದೆ ಈಗ ಟ್ರಿಪ್ ಹೋಗ್ತಿರೋದ್ರಿಂದ ನಾನು ಒಂದು 3 ಡೇಸ್ ರಜೆ ತೊಗೊಂಡ್ಬಿಟ್ಟಿದ್ದೀನಿ ಮೀಶೋದಲ್ಲಿ. ಸೊ ರಜೆ ತೊಗೊಂಡಿರೋದ್ರಿಂದ ಯಾವುದೇ ರೀತಿ ಆರ್ಡರ್ಸ್ಗಳು ಬರೋದಿಲ್ಲ. ಅದ್ರ ಜೊತೆಗೆ ಈಗಲೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ಸುಮಾರು ಒಂದು ವಾರದ ತನಕ ನಾನು ಲಾಸ್ ಮಾಡ್ಕೊಳಂಗಾಗುತ್ತೆ. ಎಷ್ಟೇ ಕೆಲಸದಲ್ಲಿ ಇದ್ರೂ, ಎಷ್ಟೇ ನಾವು ಬ್ಯುಸಿಲಿದ್ರೂ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ರೆ ನಮ್ಮ ವಿಸಿಬಿಲಿಟಿ ಕೂಡ ಕಮ್ಮಿ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಅದೇ ಒಂದು ವೇಯಲ್ಲೇ ಹೋಗ್ತಾ ಇರುತ್ತೆ. ಅದು ಸ್ವಲ್ಪ ಏರುಪೇರು ಆಯಿತು ಅಂದರೆ ತುಬುಕ್ಕಂತ ಒಂದೇ ಸಲ ಕೆಳಗಡೆ ಬಿದ್ದೋಗುತ್ತೆ ಬಿಸ್ನೆಸ್ಸು. ಸೊ ಅದಕ್ಕೋಸ್ಕರ ನಾನು ಹಾಕಬೇಕು, ಫಸ್ಟು ಕ್ಯಾಟ್ಲಾಗ್ ಹಾಕಬೇಕು. ಒಂದು ಆರ್ಡರ್ಸ್ ಬಂದಿರಲಿಲ್ಲ. ಸೊ ಪ್ಲಾಝಾ ಮಾತ್ರ ಏನು ಬಗ್ಗೆನೋ ಗೊತ್ತಿಲ್ಲ, ಜಸ್ಟ್ ಬೆಳಿಗ್ಗೆ ಅದು 2 ಡೇಸಿಂದ ಯಾವುದೇ ರೀತಿ ಆರ್ಡರ್ಸ್ ಬಂದಿರಲಿಲ್ಲ. ತುಂಬ ಬೇಜಾರಲ್ಲಿದ್ದೆ, ಯಾಕೆ ಆರ್ಡರ್ಸ್ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಬರ್ತಾಯಿಲ್ಲ ಅಂದರೆ ನಾನು ಕ್ಯಾಟ್ಲಾಗೇ ಅಪ್ಲೋಡ್ ಮಾಡ್ತಾಯಿಲ್ಲ, ಅದಕ್ಕೆ ಬರ್ತಾಯಿಲ್ಲ ಅಂತ ಆಮೇಲೆ ಯೋಚನೆ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ಇನ್ನೂ ಪ್ಲಾಝಾ ಪ್ಯಾಂಟ್ದು ಬೆಳಿಗ್ಗೆ ಬಂತು. ಆಮೇಲೆ ಖುಷಿ ಆಯಿತು, ಪರವಾಗಿಲ್ವೇ ಯಾವುದು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂದರೂ ಸದ್ಯ ಒಂದು ಪ್ಲಾಝಾ ಪ್ಯಾಂಟ್ ಆದರೂ ಬಂತಲ್ಲ ಇವತ್ತೊಂದು. ಪ್ಯಾಕಪ್ 5ನ ಮಾಮೂಲಿ ಅಪ್ಲೋಡ್ ಮಾಡಿದ್ದೆ, ಅದು ಬಂತು. ತುಂಬಾ ಖುಷಿ ಆಯಿತು. ಅದು ಬಂದಾದಮೇಲೆ ಅದ್ರದ್ದು ಇನ್ನೂ ಪ್ಯಾಕ್ ಮಾಡಿರಲಿಲ್ಲ. ಕೆಲಸ ಎಲ್ಲ ಮುಗಿಸಿ ಮಾಡೋಣ ಅಂತ ಸುಮ್ಮನಿದ್ದೆ. ಹತ್ತತ್ರ 3:30 ಆಗೇ ಹೋಯಿತು. ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಕ್ಯಾಟ್ಲಾಗ್ ಎಲ್ಲ ಅಪ್ಲೋಡ್ ಮಾಡೋಷ್ಟೊತ್ತಿಗೆ. ಆಮೇಲೆ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡ್ತಿದ್ದಂಗೆ ಪೆಟಿಕೋಟ್ಸ್ ಎಲ್ಲ ಆರ್ಡರ್ ಬಂತು. ಸೊ ಓಡೋಗಿ ಒಂದೇ ಸಮ ಓಡೋಗಿ ಲೆವೆಲೆಲ್ಲ ಡೌನ್ಲೋಡ್ ಮಾಡಿಸ್ಕೊಂಬಂದು ಅದನ್ನೆಲ್ಲ ಒಂದೇ ಸಮ ಅರ್ಜೆಂಟಿಗೆ ಕೊರಿಯರ್ ಅವ್ರು ಬೇರೆ ಬಂದುಬಿಟ್ಟಿದ್ರು. ಇನ್ನು ಮಕ್ಳಿಗೆ ಬೇರೆ ಟೈಮ್ ಆಗ್ತಿದೆ, ಕರ್ಕೊಬರೋದಕ್ಕೆ ಹೋಗಬೇಕಿತ್ತು. ಫಸ್ಟು ಪ್ಯಾಕಿಂಗ್ ಮಾಡಿ ಕೊಟ್ಟೋಗಿ ಮೇಡಮ್, ನಾವು ವೆಯ್ಟ್ ಮಾಡೋಕ್ಕಾಗಲ್ಲ, ಅರ್ಧ ಗಂಟೆ 1 ಅವರ್ ತನಕ ಕಾಯೋದಕ್ಕಾಗಲ್ಲ, ನಮಗೂ ಬೇರೆಯವ್ರು ಇರ್ತಾರಲ್ವ ಅಂತ ಬೇರೆ ಅವ್ರು ಬೇರೆ ಹಿಂಸೆ ಮಾಡ್ತಾನೆ ಇದ್ರು. ಸೊ ಬೇಗ ಅರ್ಜೆಂಟಲ್ಲಿ ಮಕ್ಳಿಗೆ ಲೇಟ್ ಆದರೂ ಪರವಾಗಿಲ್ಲ, ಒಂದು 10 ನಿಮಿಷ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಪ್ಯಾಕಿಂಗ್ ಎಲ್ಲ ಮುಗಿಸಿ ಲೇಬಲೆಲ್ಲ ತೊಗೊಂಬಂದು ಪ್ಯಾಕಿಂಗ್ ಎಲ್ಲ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಹೋಗಿ ಮಕ್ಕಳನ್ನ ಕರ್ಕೊಂಬಂದಿದ್ದಾಯಿತು. ಮಕ್ಕಳನ್ನ ಕರ್ಕೊಂಬಂದು ಆಮೇಲೆ ನೆಕ್ಸ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾಯಿದ್ದೆ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಕ್ಬಿಟ್ರೆ ಫಸ್ಟು ನೆಮ್ಮದಿ ಆಗುತ್ತೆ. ಅದು ಚೇರ್ ಮೇಲೆ ಒಂದಷ್ಟು, ದಿವಾನ್ ಮೇಲೆ ಒಂದಷ್ಟು ಬಟ್ಟೆಗಳಿದ್ರೆ ನೋಡೋಕ್ಕೂ ಬೇಜಾರಾಗುತ್ತೆ. ಎಲ್ಲ ಕ್ಲೀನಿಂಗ್ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಇದೊಂದು ನೋಡಿದ್ರೆ ಬೇಜಾರಾಗುತ್ತೆ. ಸೊ ಅದಕ್ಕೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಕ್ಕೊಂಬಿಡೋಣ ಅಂತೇಳಿ ಬ್ರೆಶೀಟ್ ಎಲ್ಲ ಎತ್ತಿಕ್ಕೋತಾ ಇದ್ದೆ. ಇನ್ನೂ ನಾನು ಬ್ರೆಶೀಟ್ಗಳು ಯಾವುದೂ ಹಾಕಲಿಲ್ಲ. ನಾನು ನಿಧಾನಕ್ಕೆ ಎಲ್ಲ ಇದೇ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಆಯ್ತಲ್ಲವ ನನಗೆ. ಸೊ ಅದಕ್ಕೆ ಅದೊಂದು ಬ್ಯಾಲೆನ್ಸ್ ಬಿಟ್ಕೊಂಡು ಫೋಲ್ಡಿಂಗ್ ಮಾಡಿ ಆಮೇಲೆ ನಿಧಾನಕ್ಕೆ ಹಾಕ್ಕೊಳ್ಳೋಣ. ಇನ್ನೊಂದು 2-3 ದಿನ ಹೋಯ್ತು ಅಂತ ಹೇಳಿದ್ರೆ ಹೊಸ ವರ್ಷ ಬರುತ್ತೆ. ಇನ್ನೊಂದು ವಾರದಲ್ಲಿ ನಾವು ಬೇರೆ ಟ್ರಿಪ್ ಹೋಗ್ತೀವಿ, 4 ಡೇಸ್ ಇರೋದಿಲ್ಲ. ಸೊ ಆಮೇಲೆ ಅಲ್ಲಿಂದ ಬಂದಮೇಲೆ ಒಂದೇ ಸಲ ಹೊಸದು ನಾನು ಒಂದು ಪಿಂಕ್ ಕಲರ್ದು, ವೈಟ್ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ ಫ್ಲವರ್ ಪ್ರಿಂಟಲ್ಲಿ ತೊಗೊಂಡಿದ್ದೆ ಅಲ್ವಾ. ಸೊ ಅದನ್ನೇ ಹೊಸದೇ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ.
ಅದನ್ನೇ ಹಾಕಬೇಕು. ಅದಾದಮೇಲೆ ನೆಕ್ಸ್ಟು ಒಂದು ರಿಟರ್ನ್ ಇತ್ತು. ಸೊ ರಿಟರ್ನ್ ಅವ್ರು ಬಂದಿದ್ದರು. ಅದನ್ನ ರಿಟರ್ನ್ನ ಕೊಟ್ಬಿಟ್ಟು ಆಮೇಲೆ ಕೂತ್ಕೊಂಡೆ. ಸುಮಾರು ಒಂದು 2 ದಿನದಿಂದ ಅನ್ಕೋತಾನೆ ಇದ್ದೆ ಪ್ಯಾಕಿಂಗ್ ಮಾಡಬೇಕು ಅಂತ. ಪ್ಯಾಕಿಂಗ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಿರಲಿಲ್ಲ. ಸೊ ಈ ಬ್ಯುಸಿಲಿ ಟ್ರಿಪ್ ಏನಕ್ಕೆ ಅಂತ ಕೇಳಿದ್ರೆ, ಸೊ ನಾವು ತಿರುಪತಿಗೂ ಹೋಗೋದಕ್ಕೂ ಮುಂಚೆಲೇ ನಾನೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಕೊಂಡಿದ್ದೆ. ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಪ್ಲ್ಯಾನ್ ಮಾಡಿದ್ವಿ. ಬಟ್ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಸಡನ್ಲಿ ತಿರುಪತಿಗೆ ಪ್ಲ್ಯಾನ್ ಆಯಿತು. ಇನ್ನು ಫ್ಯಾಮಿಲಿ ಎಲ್ಲ ಸೇರಿ ಡಿಸೈಡ್ ಮಾಡಿದ್ಮೇಲೆ ಇನ್ನು ನಾವೇನಾದರೂ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸೋದಕ್ಕೆ ಹೋದರೆ ಚೆನ್ನಾಗಿರಲ್ಲ ಅದು. ಯಾವ್ಯಾವ ಟೈಮ್ಗೆ ಎಲ್ಲೆಲ್ಲಿ ಹೋಗಬೇಕೋ ಅಲ್ಲಲ್ಲಿ ಹೋಗಲೇಬೇಕು, ಏನೂ ಮಾಡೋದಕ್ಕಾಗಲ್ಲ. ನಾನು ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಎಷ್ಟು ಬೇಜಾರಾಯಿತು ಅಂದರೆ, ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಏನು ಬೇಜಾರಿಲ್ಲ, ಬಟ್ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಐಡಿಯಾ ಮಾಡ್ಕೊಂಡು ಅಮೌಂಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡು ಹೋಗಲೇಬೇಕು. ಎಷ್ಟು ಅಂತ ಯಾವಾಗ ನೋಡಿದ್ರೂ ನಮ್ಗಳಿಗೆ ಟೈಮ್ ಕೊಟ್ಕೊಳ್ದೆ ದುಡ್ದು ಏನು ಮಾಡ್ತಾಯಿದ್ದೀವಿ ನಾವು ಎಂಜಾಯ್ ಮಾಡ್ತಾನೇ ಇಲ್ಲ. ಬರೀ ದುಡಿಯೋದು, ತಿನ್ನೋದು, ಮಲಗೋದು, ಬರೀ ಇಷ್ಟೇ ಆಗೋಯ್ತು. ಏನು ಬೇರೆ ನಮಗೆ ಒಂದು ಸ್ವಲ್ಪನಾದ್ರೂ ಸ್ಪೇಸ್ ಬೇಕು, ನಮಗೂ ಟೈಮ್ ಬೇಕು, ನಾವು ಫ್ಯಾಮಿಲಿ ಜೊತೆ ಇರಬೇಕು, ನಾವು ಎಂಜಾಯ್ ಮಾಡಬೇಕು ಅನ್ನೋದು ನಮಗೂ ಇರುತ್ತಲ್ವ. ಸೊ ಆ ಕಾರಣದಿಂದ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ತೆಗ್ದು ಇಟ್ಕೊಂಡ್ವಿ. ನೋಡಿದ್ರೆ ಸಡನ್ಲಿ ಕ್ಯಾನ್ಸಲ್ ಆಯಿತು. ತಿರುಪತಿ ಪ್ಲ್ಯಾನ್ ಮಾಡಿದ್ರು. ಸೊ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಕೊಂಡಿದ್ದ ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದಾಯಿತು. ನಾವು ಪ್ಯಾಕ್ ಮಾಡ್ಕೊಂಡಿದ್ದ ಬಟ್ಟೆ ಅಲ್ಲಿಗೆ ತೊಗೊಂಡು ಹೋಗೋ ಥರ ಇರಲಿಲ್ಲ ತಿರುಪತಿಗೆ. ಬಟ್ ಎಲ್ಲ ಡ್ರೆಸ್ಸಸ್ಸೇ ಇಟ್ಕೊಂಡಿದ್ವಿ. ಇಲ್ಲಿಗೆ ಬಂದು ಸ್ಯಾರೀಸ್ ಇರುತ್ತೆ ತಿರುಪತಿಗೆ. ಸೊ ಅದಕ್ಕೋಸ್ಕರ ಎಲ್ಲ ತೆಗೆದು ಮತ್ತೆ ಕಬೋರ್ಡ್ಗೆ ಬೀರಿಗೆಲ್ಲ ಜೋಡಿಸ್ಬೇಕಿದ್ರೆ, ಅಯ್ಯೋ ದೇವರೇ, ಪರವಾಗಿಲ್ಲ, ಯಾವ್ಯಾವ ಟೈಮ್ಗೆ ಎಲ್ಲೆಲ್ಲಿ ಹೋಗಬೇಕೋ ಬಿಡು, ಆಯಿತು, ಏನೂ ಮಾಡೋದಕ್ಕಾಗಲ್ಲ. ನಮಗೆ ಹೋಗೋ ಅರುಣ ಇನ್ನೂ ಬಂದಿಲ್ಲ ಅನಿಸುತ್ತೆ, ಓಕೆ ಅಂತೇಳಿ ಎಲ್ಲ ತೆಗೆದಿಟ್ಟಿದ್ವಿ. ಫೈನಲಿ ಅಂದರೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಬೇರೆ, ಅದು ಹೇಳ್ತೀನಿ ನೆಕ್ಸ್ಟು. ನಾನು ಈಗಲೇ ಹೇಳಲ್ಲ ಎಲ್ಲಿಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅದನ್ನು. ಬಟ್ ಈಗ ಪ್ಲ್ಯಾನ್ ಮಾಡಿರೋದು ಬೇರೆ ಕಡೆ. ಅವಾಗ ಮಾಡಿದ್ದು ಬೇರೆ, ಇವಾಗ ಮಾಡ್ತಿರೋದೇ ಬೇರೆ. ಇವಾಗ ಹೋಗ್ತಿರೋದೇ ಬೇರೆ. ಸುಮಾರು ದಿನದಿಂದ ಅನ್ಕೋತಾನೆ ಇದ್ವಿ ಹೋಗಬೇಕು ಅಂತ ಹೇಳಿ, ಆಗ್ತಾನೇ ಇರಲಿಲ್ಲ. ಅವರು ಬ್ಯುಸಿ, ಅವರು ಕೆಲಸ, ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ಸ್ ಇದ್ದರೂ ಕೂಡ ಅಟೆಂಡ್ ಮಾಡಲ್ಲ. ಯಾವಾಗ ನೋಡಿದ್ರೂ ಕೆಲಸ ಅಂತಲೇ ಇರ್ತಾರೆ. ಇನ್ನು ಮಕ್ಕಳಂತೂ ಸ್ಕೂಲ್ ಆಯಿತು, ಬರೋದು, ಹೋಮ್ವರ್ಕ್ ಮಾಡೋದು, ಮಲ್ಕೊಳ್ಳೋದು, ಬಿಟ್ಟರೆ ಅಮ್ಮನ ಮನೆ, ಅಜ್ಜಿ ಮನೆ, ಇಷ್ಟೇ ಅವ್ರಿಗೂ ಟೈಮು ಇಷ್ಟೇ. ಇನ್ನು ನಮಗೂ ಇಷ್ಟೇ ಆಗಿಬಿಟ್ಟಿತ್ತು. ಸೊ ಇವಾಗ ಮನೆ ಆಯಿತು, ನನ್ನ ವರ್ಕ್ ಆಯಿತು, ಮನೆ ಕೆಲಸ ಆಯಿತು, ಮಕ್ಕಳು ಕರ್ಕೊಬರೋದಾಯಿತು, ಇಷ್ಟೇ. ನನಗೂ ಕೂಡ ಸ್ವಲ್ಪ ಟೈಮ್ ಬೇಕಿತ್ತು. ನನಗೂ ತುಂಬಾ ಟೆನ್ಷನ್ಸ್ ಆಗಿರ್ಬೋದು, ಇನ್ನು ಫ್ಯಾಮಿಲಿ ಟೆನ್ಷನ್ನು, ಬೇಜಾರುಗಳು ತುಂಬಾ ಇತ್ತು, ನೋವು. ಅದನ್ನೆಲ್ಲ ಸ್ವಲ್ಪ ದಿನದ ಮಟ್ಟಿಗೆ ನಾವು ಮರಿಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಪ್ಲ್ಯಾನ್ ಮಾಡಿದೆ. ಹಿಂಗೆ ಹೋಗೋಣ ಅಂತ ಹೇಳಿದೆ. ಸರಿ ಅಮ್ಮ, ಆಯಿತು ಹೋಗೋಣ, ಮಕ್ಳಿಗೂ ಹೆಂಗೂ ಕ್ರಿಸ್ಮಸ್ ರಜೆ ಇದೆ ಅಲ್ವಾ, ಸೊ ಏನು ಮಾಡೋದು ಕೂತ್ಕೊಂಡು, ಹೋಗೋಣ ಅಂತ ಹೇಳಿದೆ. ಆಯ್ತಮ್ಮ ಹೋಗೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಬಸ್ಸೆಲ್ಲ ಈಗ ಸಡನ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದ ನಮಗೆ ಟ್ರೈನ್ ಟಿಕೆಟ್ ಎಲ್ಲ ಸಿಗೋದಿಲ್ಲ. ಸೊ ಹೋಗಿ ಬಸ್ಸೆಲ್ಲ ಬುಕ್ ಮಾಡಿಬಿಟ್ಟು ಬಂದರು. ಅಲ್ಲೇ ಒಂದು 3 ಡೇಸ್ ಆಯಿತು, 3 to 4 ಡೇಸ್ ಆಯಿತು. ಈಗ ಸರಿ ಆಯಿತು, ಅದು ಕನ್ಫರ್ಮ್ ಆದಮೇಲೆ ಬುಕ್ ಮಾಡೋ ತನಕ ಕೂಡ ನಮ್ಮದು ಕನ್ಫರ್ಮೇ ಇರಲಿಲ್ಲ. ಸೊ ಹೆಂಗಾಗುತ್ತೋ ಏನಾಗುತ್ತೋ ಯಾವುದು ಕೂಡ ನಾವು ಅಂದ್ಕೊಂಡಂಗೆ ಸರಿಯಾಗಿ ಆಗೋದೇ ಇಲ್ಲ. ಏನಾದರೂ ಒಂದೊಂದು ಎಡವಟ್ಟು ಆಗ್ತಾನೆ ಇರುತ್ತೆ. ಸೊ ಇದು ಬಿಟ್ಟರೆ 3 ಸಲ ಆಯಿತು, 2 ಸಲ ಆಯಿತು ಕ್ಯಾನ್ಸಲ್ ಆಗಿದ್ದು ಟ್ರಿಪ್ಪು. ಇದೇನಾದರೂ ಸೇರಿದ್ರೆ 3 ಸಲ ಆಗುತ್ತೆ. ಸೊ ಅದಕ್ಕೆ ಬೇಡ ಜಾಸ್ತಿ ಆಸೆ ಇಟ್ಕೊಳ್ಳೋದು. ಎಲ್ಲ ಪ್ಯಾಕಿಂಗ್ ಮಾಡಿ 2 ಸಲ ನಾನು ಆಲ್ರೆಡಿ ಬಟ್ಟೆ ತೆಗೆದಿದ್ದೀನಿ ಬ್ಯಾಗಿಂದ. ಬಟ್ ಇದು ಒಂದು ಸಲ ಆಗೋದು ಬೇಡ. ಫಸ್ಟು ಟಿಕೆಟ್ ಬುಕ್ ಆದಮೇಲೆ ಅದೊಂದು ನಂಬಿಕೆ ಅಂತ ಹೇಳಿ ನಾನು ಸುಮ್ಮನಿದ್ದೆ. ಆಮೇಲೆ ಟಿಕೆಟ್ ಬುಕ್ ಆದಮೇಲೆ ಇನ್ನು ಹೊರಡೋದಿನ್ನು ನಾನು ಬುಧವಾರ ಅಂತೇಳಿದ್ರೆ ನಾವು ಶುಕ್ರವಾರ ಹೊರಡ್ತಿದ್ದೀವಿ. ಇನ್ನು ಗುರುವಾರ ಒಂದೇ ದಿನ ಬಾಕಿ ಇರೋದು. 1-2 ದಿನ ಮುಂಚೆಲೇ ಪ್ಯಾಕ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಏನಾದರೂ ನಾವು ಒಂದು ಮರೆತರೂ ಕೂಡ ನೆನ್ಪು ಮಾಡ್ಕೊಂಡು ಸಡನ್ಲಿ ಎತ್ತಿಟ್ಕೋಬೋದಲ್ವ. ಆ ಕಾರಣಕ್ಕೋಸ್ಕರ ನಾನು ಮುಂಚೆಲೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೋತಾ ಇದ್ದೆ. ಇನ್ನು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳೋದಾದರೆ ದೇವಸ್ಥಾನಗಳಿಗಷ್ಟೇ. ಇನ್ನು ಬೇರೆ ಥರ ಎಂಜಾಯ್ಮೆಂಟ್ ಆಗಿರ್ಬೋದು, ನೀರಲ್ಲಿ ಆಡೋದಕ್ಕೆ ಆ ಥರ ಎಲ್ಲೂ ಹೋಗ್ತಾ ಇಲ್ಲ. ಶೃಂಗೇರಿ, ಹೊರನಾಡು ಮತ್ತು ಕಟೀಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಳಶ, ಇಷ್ಟು ದೇವಸ್ಥಾನಗಳಿಗೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ದೀವಿ.
ಒಂದು 3 ಡೇಸ್ ಆಗುತ್ತೆ ಹೋಗಿದ್ದು ಬರೋದಕ್ಕೆ. ಅದ್ರದ್ದು ವ್ಲಾಗ್ ಕೂಡ ನಾನು ನೆಕ್ಸ್ಟು ಹಾಕ್ತೀನಿ. ಅದನ್ನು ಕೂಡ ಅಲ್ಲೂ ಎಲ್ಲ ವ್ಲಾಗ್ನ ಮಾಡ್ತೀನಿ 3-4 ದಿನದ ತನಕ. ಸೊ ಈ ಕಡೆಯಿಂದ ಶುಕ್ರವಾರ ಹೊರಡ್ತಿದ್ದೀವಿ. ಇನ್ನು ಆ ಕಡೆಯಿಂದ ಬರೋದಕ್ಕೆ ಮಂಡೇ ಬರ್ತೀವಿ. ಇನ್ನು ಮಂಡೇ ನೈಟ್ ಅಲ್ಲಿ ಹೊರಟ್ರೆ ಟ್ಯೂಸ್ಡೇ ಮಾರ್ನಿಂಗ್ ಇಲ್ಲಿ ಬರ್ತೀವಿ. ಟ್ಯೂಸ್ಡೇ ಬಂದರೆ ಪೂರ್ತಿ ಟ್ಯೂಸ್ಡೇ ಎಲ್ಲ ರೆಸ್ಟೇ ಆಗಿಬಿಡುತ್ತೆ ನಮಗೆ. ಇನ್ನು ಹೊಸ ವರ್ಷ ಬಂದು ಗುರುವಾರನೋ ಶುಕ್ರವಾರನೋ ಇದೆ ಅಂತ ಅನಿಸುತ್ತೆ. ಆಮೇಲೆ ಅಲ್ಲಿಂದ ಬಂದು ಇನ್ನೆಲ್ಲ ಆಮೇಲೆ ವೈಕುಂಠ ಏಕಾದಶಿ ಬೇರೆ ಇದೆ. ಬಂದು ಅಷ್ಟೊತ್ತಿಗೆಲ್ಲ ನೋಡೋಣ ಯಾವಾಗ ಏನೇನಾಗುತ್ತೋ ಅದಾಗಲಿ. ಸದ್ಯಕ್ಕಿಷ್ಟೆಲ್ಲ ಮುಗಿಸ್ಕೊಂಡು ಎಲ್ಲ ಇವತ್ತು ಇದೇ ಕೆಲಸ ಆಗೋಯಿತು ನನಗೆ. ಎಲ್ಲ ಫೈನಲ್ಲಾಗಿ ಮುಗಿಸ್ಕೊಂಡಿದ್ದೀನಿ. ಒಂದೊಂದು ನೆನ್ಪಿಟ್ಕೊಂಡು ಬಸ್ ಟಿಕೆಟ್ ಒಂದು ಕಡೆ, ಆಧಾರ ಕಾರ್ಡ್ ಒಂದು ಕಡೆ, ಅದೊಂದು ಕಡೆ ಇದೊಂದು ಕಡೆ. ಇನ್ನು ಮಕ್ಕಳು ಕರ್ಕೊಂಡು ಹೋಗ್ತಿದ್ದೀವಿ ಈ ವೆದರಲ್ಲಿ ಅಂತ ಹೇಳಿದ್ರೆ ಮಕ್ಳಿಗಿಂತ ಹೆಚ್ಚಾಗಿ ನಾನೇ ಮಲ್ಕೊಳ್ಳೋದು ಜಾಸ್ತಿ. ಅದಕ್ಕೆ ಏನೇನು ಬೇಕೋ ಮೆಡಿಷನ್ಸು. ಇನ್ನು ನನ್ನ ಮಗಳು ಗೊತ್ತಲ್ಲ, ಮೇಕಪ್ಪು ಜಾಸ್ತಿ ಹುಚ್ಚು. ಮೇಕಪ್ ಸೆಟ್ಟು ಅವಳಿಗೆ ಅದು ಇದು ಎಲ್ಲ ಪ್ರತಿಯೊಂದು A to Z ಫಸ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ನಿಜವಾಗ್ಲೂ ಹೇಳ್ತೀನಿ, ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಏನೋ ಒಂದಿನ ಅಂದರೆ ಹೆಂಗೋ ಮಾಡ್ಕೋಬೋದು. 3-4 ದಿನದ ತನಕ ಬಟ್ಟೆಗಳು ಪ್ಯಾಕ್ ಮಾಡ್ಕೋಬೇಕು ಅಂದರೆ ಒಳ್ಳೆ ತಲೆ ಕೆಟ್ಟೋಗ್ಬಿಡುತ್ತೆ. ಹೆಂಗೋ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡೆ. 2 ಕಾಲೇಜ್ ಬ್ಯಾಗ್ ಥರ ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಒಂದು ನಾನು ಹಾಕ್ಕೋಬೋದು, ಒಂದು ನಮ್ಮ ಯಜಮಾನ್ರು ಹಾಕ್ಕೋಬೋದು ಅಂತ. ಇನ್ನೊಂದು ಬಂದು ಕಿಟ್ಟಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಕಿಟ್ಟಲ್ಲಿ ಪ್ಯಾಕ್ ಮಾಡ್ಕೊಂಡಿರೋದು ಅವ್ರ ಕೈಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಮಕ್ಳನ್ನ ನಾನು ಇಟ್ಕೋತೀನಿ, ಅದನ್ನು ನೀವು ಕೈಯಲ್ಲಿ ಇಟ್ಕೊಳ್ರಿ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡೋಣ ಯಾವ ರೀತಿ ಇರುತ್ತೆ ಅಲ್ಲಿ ದೇವಸ್ಥಾನದ ಪೂರ್ತಿ. ನಮ್ಮದು ಪರ್ಸ್ನಲ್ದಾಗಿರ್ಬೋದು, ಯಾವ ಪರ್ಸ್ನಲ್ ಅಂತ ಹೇಳಿದ್ರೆ ಅದು ನನಗೆ ಯಾವ ರೀತಿ ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಮಗೂ ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಬೇಕು ಅಂತ ಇತ್ತು. ಸೊ ನಮ್ಗೆ ಆ ಥರ ಮುಂಚೆ ಇರಲಿಲ್ಲ. ಬಟ್ ಈ ಇತ್ತೀಚಿನ ದಿನಗಳಿಗೆ ಸುಮಾರು ಜನ ತೋರಿಸ್ಕೊಟ್ಬಿಟ್ಟಿದ್ದಾರೆ ಆ ಬುದ್ಧಿನ. ಸೊ ಅದಕ್ಕೋಸ್ಕರ ನಮಗೂ ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಅಂತ ಬೇಕಿತ್ತು. ಆ ಕಾರಣಕ್ಕೋಸ್ಕರ ತುಂಬ ಮನಸ್ಸಲ್ಲಿ ನೋವುಗಳು, ಅದ್ರ ಜೊತೆಗೆ ಸ್ವಲ್ಪ ವರ್ಕ್ ಪ್ರೆಷರ್ ಆಗಿರ್ಬೋದು, ಕೆಲಸಗಳು, ಟೆನ್ಷನ್ನು, ಈ ರಿಟರ್ನ್ ಆಗ್ತಾ ಇರೋದೆಲ್ಲ ಬೇಜಾರಾಗೋಗಿದೆ. ಸೊ ಅದಕ್ಕೆ ಎಲ್ಲನೂ ಸ್ಟಾಪ್ ಮಾಡಿ ನಾನು ಓಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂದರೆ ಸಿಕ್ಕಾಬಟ್ಟೆ ಇವಾಗ ಒಂದು 3 ದಿನ 4 ದಿನ ರಜೆ ಬೇಕಿರೋದ್ರಿಂದ ನನಗೆ ಆರ್ಡರ್ಸ್ ಯಾವುದು ಬರಲ್ಲ. ಏನಕ್ಕಂದರೆ ನಾನು ರಜೆ ತೊಗೊಂಡಿದ್ದೀನಿ ಮೀಶೋದಲ್ಲಿ. ಸೊ ಅದರಿಂದ ಆರ್ಡರ್ಸ್ ಯಾವುದು ಬರಲ್ಲ. ನಾನೇನಾದರೂ ಆ ರಜೆ ತೊಗೊಳ್ದೆ ನಾನು ಡೈರೆಕ್ಟಾಗಿ ನಾನು ಹೋಗ್ಬಿಟ್ರೆ ಇದಾಗ್ಬಿಡುತ್ತೆ. ಸೊ ಆರ್ಡರ್ಸ್ ಬರ್ತಾ ಇರುತ್ತೆ. ಆಮೇಲೆ ಆರ್ಡರ್ಸ್ ಏನಾದರೂ ಒಂದು ಆರ್ಡರ್ಸ್ ಕ್ಯಾನ್ಸಲ್ ಮಾಡಿಕೊಂಡೆ ಅಂತ ಅಂದ್ರೂ ಪ್ರಾಬ್ಲಮ್ ನನಗೇನೆ. ಅದ್ರ ಜೊತೆಗೆ ಹಿಂದಿಂದಲೇ ಆರ್ಡರ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ನಾನು ಅಂತಂದರೆ ನನ್ನ ಐಡಿನೇ ಬ್ಲ್ಯಾಕ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ರಜೆ ತೊಗೊಂಡಿದ್ದೀನಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.